ಪ್ರತಿಯೊಬ್ಬ ಏನಂತ ಕಾಲೇಜಾ ಓಕೆ MS ಕಾಲೇಜ್ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗೂ ಅಸೆಂಟ್ ಕಾಲೇಜ್ನ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗೂ ಪ್ರಾಂಶುಪಾಲರಿಗೂ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿಗೂ ಈ ಒಂದು ಭಾರತದ ಸ್ವತಂತ್ರ ನಡಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ನನ್ನೆಲ್ಲ ಅಭಿನಂದನೆಗಳು. ಈ ಒಂದು ಕಿಚ್ಚಿದೆಯಲ್ಲ, ನಿಮ್ಮಲ್ಲಿ ಈ ಒಂದು ಕಿಚ್ಚಿದೆಯಲ್ಲ, ಇದು ನೀವೇನಾದ್ರೂ ಸಾಧಿಸಬೇಕು ಅನ್ನುವಂತ ಕಿಚ್ಚು. ಗುಲಾಮಗಿರಿಯ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಅಸಮಾನತೆಯ ವಿರುದ್ಧ ಪ್ರತಿಯೊಬ್ಬ ಮಗನು ತಯಾರಾಗುವಂತ ನಡಿಗೆ ಇದು ಸ್ವಾತಂತ್ರ್ಯದ ನಡಿಗೆ. ಪ್ರತಿಯೊಂದು ಹೆಣ್ಣು ಮಗಳು ಅವಳು ಸ್ವತಂತ್ರವಾಗಿರಬೇಕು, ಅವಳ ಒಂದು ಬದುಕು ಬಂಗಾರವಾಗಬೇಕು, ಅವಳ ಯಶಸ್ಸಿನತ್ತ ನಡಿಬೇಕು, ಅವಳು ಯಾವಾಗ್ಲೂ ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿರಬೇಕು ಅನ್ನೋದೇ ಈ ಸ್ವತಂತ್ರ ದಿನದ ಒಂದು ಪ್ರಮಾಣ. ಇದು ಬರೀ ನಾವು ಅಷ್ಟೇ ಮಾಡಿದ್ರೆ ಆಗೋದಿಲ್ಲ, ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗತ್ತೆ. ಇವತ್ತು ನೋಡಿ, ಈ ಒಂದು ನಡಿಗೆಯಲ್ಲೂ ಸಹ ಬರೀ ಹೆಣ್ಣು ಮಕ್ಕಳು ಏನ್ರಲ್ಲಿ ಕಡಿಮೆ ಇದಾರಪ್ಪ. ಆ ಹೆಣ್ಮಕ್ಳಿಗೆಲ್ಲ ಗಂಡ್ ಮಕ್ಳೆಲ್ಲ ಸೇರಿ ಒಂದ್ಸಲ ಜೈಕಾರ ಹಾಕಿ ಬೋಲೋ ಭಾರತ್ ಮಾತಾ ಕಿ. ಆ ಭಾರತ್ ಮಾತೆ ಯಾರು? ಆ ತಾಯಿ. ನಿಮ್ ಜೊತೆ ಬಂದಂತ ನಡೆದಂತ ಹೆಣ್ಣು ಮಗಳೇ ಭಾರತ ತಾಯಿ. ತಾಯಿ ಭುವನೇಶ್ವರಿ ಇವರೆಲ್ಲರೂ. ಆ ತಾಯಿ ಭುವನೇಶ್ವರಿ, ಆ ತಾಯಿ ಭಾರತಾಂಬೆ, ಅವಳು ಈ ದೇಶದಲ್ಲಿ ಸುರಕ್ಷಿತವಾಗಿರಬೇಕು, ಶಿಕ್ಷಿತಳಾಗಬೇಕು, ಸ್ವತಂತ್ರಳಾಗಿರಬೇಕು. ಮತ್ತೆ ಅವಳ ಜೇಬಲ್ಲಿ, ಅವಳ ಪರ್ಸಲ್ಲಿ ದುಡ್ಡಿರಬೇಕು. ಅವಳು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಮಾತ್ರ 80 ವರ್ಷದ ಸ್ವತಂತ್ರಕ್ಕೆ ನಿಜವಾದ ಅರ್ಥ. ಇದು ಸತ್ಯ. ನಾನು ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಾ ನಿಮ್ಗೆಲ್ರಿಗೂ ಹೇಳ್ತೀನಿ, ಈ ವೇದಿಕೆಯನ್ನ ಮಾತ್ರ ಬಿಡೋದಿಲ್ಲ. ನಾನು ಒಂದು ಹಳ್ಳಿಯಿಂದ ಬಂದಂತ ಮಗಳು. ನಮ್ಮೂರಿನಲ್ಲಿ ವಿದ್ಯೆನೇ ಇರಲಿಲ್ಲ. ನನ್ನನ್ನ ನಮ್ಮಪ್ಪ ಓದಿಸಿದ್ರು, ನಾನು ಓದಿದೆ. ಓದೋ ಟೈಮಲ್ಲಿ ಲವ್ ಮದುವೆ ಅಂತ ಮಾತ್ರ ಹೋಗಬೇಡಿ, ಆ ಟೈಮ್ ಬೇರೆ ಬರುತ್ತೆ. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೋದಾಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್, ನೀವು ಲಿಸ್ಟ್ ತೆಗೆದಾಗ ಸ್ಟೇಷನ್ ಅಲ್ಲಿ ಒಂದು ಭಾಗದಲ್ಲಿ 30-32 ಜನ ಹೆಣ್ಣು ಮಕ್ಕಳು 18 ವರ್ಷದ ಕೆಳಗಡೆನೆ ಓಡೋಗ್ಬಿಟ್ಟಿರ್ತಾರೆ. ಹಂಗ ಮಾಡಬೇಡಿ. ನಿಮ್ ಬದುಕು ಬಹಳ ಮುಖ್ಯ. ಹುಡುಗರಿಗೂ ಅಷ್ಟೇ ಹೇಳ್ತಾ ಇದ್ದೀನಿ, ನೀವು ಓದೋ ಟೈಮಲ್ಲಿ ಓದ್ಬೇಕು, ಗುರಿ ಸಾಧಿಸ್ಬೇಕು. ಇಲ್ದೆ ಹೋದ್ರೆ ನೋಡಿ, ಇಷ್ಟ ಎತ್ತರಕ್ಕೆ ನಾನ್ ಬೆಳೆಯಕ್ಕಾಗ್ತಾ ಇರ್ಲಿಲ್ಲ. ನಮ್ಮೂರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಆದೆ, ಮೊದಲನೇ ಡಾಕ್ಟರ್ ಆದ್ರೆ, ಮಹಿಳಾ ಆಯೋಗದ ಅಧ್ಯಕ್ಷೆ ಆದೆ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ರೆ ನೀವು ಆ ಛಲವನ್ನ ಬಿಡಬಾರ್ದು. ಪ್ರೀತಿ, ಪ್ರೇಮ, ಮದುವೆ, ಮೊಬೈಲು, ಅದಕ್ಕೆಲ್ಲ ಬೇರೆ ಟೈಮ್ ಇಡಿ. ನಿಮ್ಮ ಗುರಿ ಶಿಕ್ಷಣ ಮತ್ತು ಸಾಧನೆ, ಅಷ್ಟ್ರಲ್ಲಿ ಮಾತ್ರ ಗಮನ ಇರಬೇಕು. ಒಂದ್ಸಲ ನೀವು ಗುರಿಯನ್ನ ಸಾಧಿಸಿದ ಮೇಲೆ ನೀವು ಯಾರನ್ ಬೇಕಾದ್ರೂ ಪ್ರೀತಿ ಮಾಡ್ರವ, ಯಾರನ್ ಬೇಕಾದ್ರೂ ಮದುವೆ ಆಗ್ರವ, ನೀವು ಸುರಕ್ಷಿತವಾಗಿರವ, ನೀವು ಚೆನ್ನಾಗಿರವ. ಇದೇ 80ನೇ ಸ್ವಾತಂತ್ರ್ಯ ವರ್ಷದ ಪ್ರಮಾಣ. ಮಾಡ್ತೀರಾ? ಪ್ರತಿಯೊಬ್ಳು ಹೆಣ್ಣು ಮಗಳಿಗೂ, ನೀವು ಅಣ್ತಂದಿರು, ತಂದೆ ಸ್ಥಾನದಲ್ಲಿರುವಂತ ಪ್ರತಿಯೊಬ್ರು ನೀವು ನಮಗೆ ಸಹಕಾರ ಮಾಡಬೇಕು. ಮತ್ತೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಈ ತರ ಒಂದು ಮಾಡಬೇಕು ಅಂತ ಹೇಳಿ ಈ ಭಾಗದ ಒಬ್ರು ನಾಯಕರು ಹರೀಶ್ ಪಾರ್ಥ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವುದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ನಮ್ಮ ನಿಶ್ಚಯ್ ಹಾಯ್ ಜಗದೀಶ್, ಪ್ರತಿಯೊಬ್ಬರಿಗೂ ನಾನು ಹೆಸರು ಹೇಳ್ದೆ ಇದ್ರೆ ತಪ್ಪು ತಿಳ್ಕೊಬೇಡ್ರಿ. ಈ ಊರಿನ ಎಲ್ಲಾ ನಾಯಕರು, ನಾಯಕಿಯರು, ಮತ್ತೆ ಎಲ್ಲಾ ತಾಯಂದಿರು, ಎಲ್ಲಾ ಫ್ಯಾಕಲ್ಟಿ ವೃಂದದವರು, ಶಿಕ್ಷಕಿಯರಿಗೂ, ಮತ್ತೆ ಎಲ್ಲಾ ನನ್ನ ಮಕ್ಕಳಿಗೂ, ನನ್ನ ಮಕ್ಕಳಿಗೆ ಎಸ್ಪೆಷಲಿ ನನ್ನೆಲ್ಲ ಆಶೀರ್ವಾದ ಮತ್ತು ಹಾರೈಕೆ. ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಹಿಂದ್, ಜೈ ರಾಯಣ್ಣ ಯಾವುದೇ ಜಾತಿಗೆ ಹೋರಾಡಲಿಲ್ಲ, ಯಾವುದೇ ಧರ್ಮಕ್ಕೆ ಹೋರಾಡಲಿಲ್ಲ.
ರಾಯಣ್ಣ ಹುತಾತ್ಮರಾಗಿದ್ದು ದೇಶಕ್ಕೆ, ತನ್ನ ಊರಿನ ಕಿತ್ತೂರಿಗೆ. ಎಲ್ರಿಗೂ ಗೊತ್ತಾ, ರಾಯಣ್ಣ ಇವತ್ತು ಹುಟ್ಟಿದ ದಿನ, ಗಣರಾಜ್ಯ ದಿನ. ಎಲ್ಲ ಬ್ರಿಟಿಷರು ನೇಣಗಾಕ್ತಾರೆ ರಾಯಣ್ಣನ ಊರಲ್ಲಿ ನೇಣಗಾಕ್ಬೇಕಾದ್ರೆ ಆ ಊರಿನ ಪ್ರತಿಯೊಬ್ರು ಅಳ್ತಾ ಇರ್ತಾರೆ, ಅಡಿಗೆ ಮಾಡೋದಿಲ್ಲ, ಉಪವಾಸ ಇರ್ತಾರೆ. ಎಷ್ಟೋ ತಾಯಂದಿರು ತನ್ನ ಮಕ್ಕಳಿಗೆ ಹಾಲು ಕುಡಿಸೋದಿಲ್ಲ. ಇವತ್ತಿಗೂ ಸಹ ನಂದಗಡದಲ್ಲಿ ರಾಯಣ್ಣನ ಒಂದು ಸಮಾಧಿಯ ಮೇಲೆ ಒಂದು ಮರ ಇದೆ. ಆ ಮರದ ಹತ್ರ ಪ್ರತಿಯೊಬ್ರು ಹೋಗಿ ಅರ್ಕೆ ಒತ್ತಿ ಕಟ್ತಾರೆ, ನಮಗೆ ಹುಟ್ಟಿದ್ರೆ ರಾಯಣ್ಣನಂತ ಮಗ ಹುಟ್ಲಿ ಅಂತ ಹೇಳಿ. ರಾಯಣ್ಣ ಸಾಯ್ಬೇಕಾದ್ರೆ ಹೇಳ್ತಾನೆ, ಅಳಬೇಡ್ರವಾ, ಅಳಬೇಡ್ರಿ, ನಾನು ಸತ್ತ ಮೇಲೆ ಮರುಕ್ಷಣನೆ ನಿಮ್ಮ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ರಾಯಣ್ಣ ಹುಟ್ಟು ಬರ್ತಾನೆ, ಒಬ್ಳು ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟು ಬರ್ತಾಳೆ ಅಂತ. ನೀವೆಲ್ಲ ರಾಯಣ್ಣ, ನಾವೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ. ಹೌದಾ ಇಲ್ವಾ? ಹೌದಾ ಇಲ್ವಾ? ಹೋರಾಡೋಣ. ಹೋರಾಟ ನಮ್ಮ ರಕ್ತದ ಒಂದೊಂದು ರಕ್ತದ ಹನಿಯಲ್ಲಿದೆಯವಾ. ನಮ್ಮ ಈ ಹೋರಾಟದ ಕಿಚ್ಚು ಈ ಅಸಮಾನತೆ, ಈ ಭ್ರಷ್ಟಾಚಾರದ ವಿರುದ್ಧ. ಅಂಡ್ ಇವತ್ತು ಎಲ್ಲ ಮಕ್ಕಳಿದ್ದೀರಾ, ಸೇ ನೋ ಟು ಡ್ರಗ್ಸ್. ಒಂದ್ಸಲ ಹೇಳಿ, ಸೇ ನೋ ಟು ಆಲ್ಕೋಹಾಲ್, ಸೇ ನೋ ಟು, ಮತ್ತೆ ಸೇ ನೋ ಟು ಲವ್. ಹೇಳ್ತೀರಾ? ಫಸ್ಟ್ ಡ್ರಗ್ಸ್, ನೆಕ್ಸ್ಟ್ ಆಲ್ಕೋಹಾಲ್, ನೆಕ್ಸ್ಟ್ ಎಸ್, ಸೇ ನೋ ಟು ಸೂಪರ್. ಸೇ ಎಸ್ ಟು ಎಜುಕೇಶನ್. ಓಕೆ, ಹೇಳ್ತೀರಾ? ಸೇ ಎಸ್ ಟು ಇನ್ನೊಂದು. ಯಾರಾದ್ರೂ ಇಷ್ಟು ಜನ ಹೆಣ್ಮಕ್ಳಿದ್ದೀರಾ, ಯಾರು ಪೊಲೀಸರಿಂದ ಭಯ ಬೀಳಬಾರ್ದು. ಪೊಲೀಸು ಹೆದರಿಕೆ ಅಲ್ಲ, ಪೊಲೀಸು ಭರವಸೆ. ಪೊಲೀಸವ್ರಿಗೇನ್ ಜೈಕಾರ ಅಲ್ಲ. ಇರಿ, ಏನ್ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ. ಹಲೋ ಗೈಸ್, ಹಲೋ, ನಾನ್ ನಿಮ್ಗೆ ಮಾತಾಡ್ತಾ ಇರೋದು. ನೆನ್ಪಿಟ್ಕೊಳ್ಳಿ, ನಿಮಗ್ ಯಾರೇ ದೌರ್ಜನ್ಯ ಮಾಡಿದ್ರೆ, ಯಾರೇ ಬ್ಲಾಕ್ ಮೇಲ್ ಮಾಡಿದ್ರೆ, ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಮೊಬೈಲ್ ಮೇಲೆ ನಿಮಗೆ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ, ನಿಮಗ್ ಫಾಲೋ ಮಾಡ್ತಾ ಇದ್ರೆ, ನಿಮಗೆ ಯಾವ್ದಾದ್ರು ಹರಾಸ್ಮೆಂಟ್ ಆಗ್ತಾ ಇದ್ರೆ, ಹೆದರ್ಕೊಳ್ಳದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಇದಕ್ಕೆ ಹೇಳ್ತಾ ಇರೋದು, ಪೊಲೀಸ್ ಹೆದರಿಕೆ ಅಲ್ಲ. ಪೊಲೀಸ್ ಅಂದ್ರೆ ಅವರು ನಮಗೋಸ್ಕರ ಇರೋದು. ಸೊ ನಾವ್ ಹೆದರ್ಕೊಳ್ಳೋ ಪ್ರಮೇಯನೇ ಬರಲ್ಲ. ಯಾರಾದ್ರೂ ಲೋಕಲ್ ಸ್ಟೇಷನ್ ಅಲ್ಲಿ ನಿಮ್ಗೆ ಹೆದರ್ಸಿದ್ರೆ, ಸರಿಯಾಗಿ ನಡ್ಕೊಳ್ದೆ ಹೋದ್ರೆ, ನೀವ್ ಎಲ್ಲೋಗ್ಬೇಕು? ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗ್ ಸರಿಯಾಗಿ ನಡ್ಕೊಳ್ದೆ ಹೋದ್ರೆ ನೀವ್ ಎಲ್ಲೋಗ್ಬೇಕು? ಡಿಸಿಪಿ, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಹೋಗ್ತೀರಾ? ಕಿತ್ತೂರು ರಾಣಿ ಚೆನ್ನಮ್ಮನ್ ಮಕ್ಕಳವ ನೀವು. ಹೆದರಿಕೆ ಅನ್ನೋದು ನಮ್ ರಕ್ತದಲ್ಲೇ ಇಲ್ಲ, ಗೊತ್ತಾಯ್ತಾ? ಹೋಗ್ತೀರಾ? ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಕಡೆಗೆ ಎಲ್ರು ವೋಟರ್ ಐಡಿ ಮಾಡಿಸಿದಿರೇನ್ರವ? ಮಾಡಿಸಿದಿರಾ? ಇಲ್ಲ. ನೆಕ್ಸ್ಟ್, ನಿಮ್ಮ ಓಟೇ ಶಕ್ತಿ, ನಿಮ್ಮ ಓಟೇ ಬದಲಾವಣೆ. ನೆನ್ಪಿಟ್ಕೊಳ್ಳಿ, ಎಲ್ರು 18 ವರ್ಷ ತುಂಬಿದವರು SIR ಅಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ವೋಟರ್ ಐಡಿನ ನೋಂದಾವಣೆ ಮಾಡ್ಕೊಳ್ಳಿ. ಓಕೆ? ಬೋಲೋ ಭಾರತ್ ಮಾತಾ ಕಿ.